130 ಲಕ್ಷ ಕೋಟಿ ರೂಪಾಯಿ ಹೆಚ್ಚಾಗಿದೆ ಸಾಲ. ಮತ್ತು ಹರಿವಂತ ಕಡಿಮೆ, ಬಡ್ಡಿ ಸಾಕಷ್ಟು ಬೆಳೀತಾ ಇದೆ. ಮತ್ತು ಗತಿಗೆ ಹಂಗವ, ಅದು ಬಿಟ್ಟು ಮತ್ತೇನದ. ಯಾಕಂದ್ರೆ ಇಲ್ಲಿ ಮತ್ತೆ ಉದ್ಯೋಗ ಸೃಷ್ಟಿನೂ ಇಲ್ಲ. ಇಲ್ಲಿ ಭಾಳ ಗಮನಿಸ್ಬೇಕಾದ, ಹೌದು ಬಿಡಪ್ಪ ಸಾಲ ಅದ್ರಾಗಲಿ ಉದ್ಯೋಗ ಇದಾವೆ ಏನೋ ಮಾಡಿಕೊಡ್ಬೋದು ಅಂತಂದ್ರೆ ಉದ್ಯೋಗ ಸೃಷ್ಟಿನೂ ಇಲ್ಲಿಲ್ಲ. ಯಾಕಂತಂದ್ರೆ ಇವತ್ತು ಯಾವ ಉದ್ಯೋಗ ಇಲ್ಲ ಅದು ಹೇಳ್ರು. ನಿಮ್ಗೆ ಗೊತ್ತದು ಎಲ್ಲ ಕಾರ್ಪೊರೇಟ್ಗೆ ಕೊಟ್ಬಿಟ್ಟಿದ್ದಾರೆ PSUಗಳನ್ನು. ಅಗ್ರಿಕಲ್ಚರು ಲಾಭದಾಗಿಲ್ಲ, ಯಾವುದೂ ಲಾಭದಲ್ಲಿಲ್ಲ. ಇವತ್ತು ಒಬ್ಬ ರೈತಂದು ದಿನದ ಕೂಲಿ 20 ಕೋಟಿ ರೂಪಾಯಿ ಆಗಿ ನಿಂತಂತೆ ಸ್ವತಃ ಪಾರ್ಲಿಮೆಂಟ್ದಲ್ಲಿ ಹಲವು ಸಲ ಒಪ್ಕೊಂಡು ಮಾತದ. ಇನ್ನುಳಿದ MSME ಆಗಿರ್ಬೋದು, ಸಣ್ಣ ಉದ್ಯಮಿಗಳಾಗಿರ್ಬೋದು, ಅವಂತೂ ಇಲ್ಲವೇ ಇಲ್ಲ ಅನ್ನೋಂಗೆ ಆಗೋಗ್ಬಿಟ್ಟದ. ಯಾಕಂದ್ರೆ ಆ ಉದ್ಯಮಿಗಳಿದ್ದಪ್ಪ ಅಂತಂದ್ರೆ ಜನ ದುಡಿತಾಯಿದ್ರು, ಒಂದಿನ ದುಡ್ಡು ತಿರುಗ್ತಾಯಿತ್ತು. ಮುಖ್ಯವಾಗಿ ಅಗ್ರಿಕಲ್ಚರ್ಗೆ ನಾವು ಯಾವ ಕಾಲಕ್ಕೂ ಪ್ರಿಫರೆನ್ಸ್ ಕೊಟ್ಟಿಲ್ಲ. ಈಗಂತೂ ಮುಗಿದು ಹೋಗ್ಬಿಡ್ತು. ಒಂದೇನೋ ಒಳ್ಳೆಯ ಟೈಮ್ ನಮ್ಮದು ಕೃಷಿ ಇನ್ನೂ ನಮ್ಮಲ್ಲಿ ಉಳಿದದು. ಇಲ್ಲಾಂದರೆ ಕಾರ್ಪೊರೇಟ್ಗೆ ಕೊಟ್ಟಿದ್ರೆ ಇಷ್ಟೊಂದು ಕೃಷಿಯಲ್ಲಿ ಸಹಿತ ಏನೇನು ಆಗ್ತಿತ್ತು ಏನಿಲ್ಲ ನಮಗೆ ಗೊತ್ತಿಲ್ಲ. ಯಾಕಂದರೆ ಆಲ್ರೆಡಿ ಅಲ್ಲಿ ಹರಿಯಾಣ ಮತ್ತು ಅದೇ ಪಂಜಾಬ್ ರೈತರು ನಮ್ಮೆಲ್ಲರಿಗಿಂತ ಜಾಣ ರೈತರು ಅಂತ ಹೇಳ್ಬೇಕಾಗಿದೆ. ಇವತ್ತು ಅತ್ಯಂತ ನಿಷ್ಠುರವಾಗಿ ಮಾತನ್ನು ಹೇಳ್ಬೇಕಾಗಿದೆ. ಅವ್ರು ನಿರಂತರ 1 ವರ್ಷ ಹೋರಾಟ ಮಾಡಿದ್ದಕ್ಕಾಗಿ 3 ಕಾರ್ಯಕ್ರಮಗಳು ಹಿಂದೋದು ಇಲ್ಲ. ಅದು ಅಷ್ಟಾಗಿದ್ದರೆ ಇವತ್ತು ಇಡೀ ಕೃಷಿ ರಂಗನ ಅಂತಾರಾಷ್ಟ್ರೀಯ ಮಾರ್ಕೆಟ್ ಕೊಟ್ಟು ಆರಾಮ ಕೊಂಡುವಂಥ ಪ್ರಸಂಗ ಬರ್ತಿತ್ತು. ಆಗ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ಅಂದರೆ ಇದ್ರ ಅರ್ಥ ಏನಪ್ಪ ಅಂತಂದ್ರೆ ಕಳೆದ 10 ವರ್ಷಗಳಲ್ಲಿ 130 ಲಕ್ಷ ಕೋಟಿ ರೂಪಾಯಿ ಸಾಲ ಆಗ್ಯದಪ್ಪ ನಮ್ಮ ಮ್ಯಾಲ ಅಂಥೇಳಿ ಕೊನೆಗೂ ಒಪ್ಕೊಂಡಿದ್ದಾರೆ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಯಾಕಪ್ಪ ಅಂತಂದ್ರೆ ಈಗ 25-26